ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ತಲೆಹುಟ್ಟು ನಿವಾರಣೆಗೆ ಒಂದು ಸುಲಭವಾದ ಸರಳ ವಿಧಾನವಾದ ಒಂದು ಹೇರ್ ಮಾಸ್ಕನ್ನು ರೆಡಿ ಮಾಡಿಕೊಳ್ತಾ ಇದ್ದೇವೆ. ಅಲೋವೆರಾ ಹಾಗೂ ದಾಸವಾಳ ಹೂವನ್ನು ಬಳಸಿಕೊಂಡು ಯಾವ ರೀತಿ ಹೇರ್ ಮಾಸ್ಕ್ ಅನ್ನು ರೆಡಿ ಮಾಡೋದು ಅಂತ ನೋಡೋಣ. ಈ ಅಲೋವೆರಾ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಹಾಗೂ ನಿಮ್ಮ ತಲೆಹೊಟ್ಟನ್ನು ನಿವಾರಣೆ ಮಾಡುತ್ತೆ ಹಾಗೂ ಕೂದಲಿಗೆ ಸಿಲ್ಕಿ ಶೈನಿನೆಸ್ ನೀಡುತ್ತೆ. ಈ ಅಲೋವೆರಾ ಜೆಲ್ ನ್ಯಾಚುರಲ್ ಕಂಡೀಷನರ್ ಥರ ವರ್ಕ್ ಮಾಡುತ್ತೆ. ಸ್ಕ್ಯಾಲ್ಪ್ ಇಚ್ಚಿಂಗ್ ಹಾಗೂ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಆಗಿರುತ್ತೆ. ನಾನಿಲ್ಲಿ ಫ್ರೆಶ್ ಅಲೋವೆರಾನ ಕಟ್ ಮಾಡಿಕೊಂಡು ಈ ರೀತಿ ಸೈಡಿಗಿರುವ ಅದರ ಮುಳ್ಳನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಅದನ್ನು 2 ಭಾಗ ಮಾಡಿ ಅದರ ಮಧ್ಯದಲ್ಲಿರುವ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ನೀಟಾಗಿ ಬರುತ್ತೆ. ನೀವು ಸ್ಪೂನಿನ ಸಹಾಯದಿಂದ ಬೇಕಾದರೂ ತಕ್ಕೊಳ್ಬೋದು. ನಿಮಗೆ ಈ ರೀತಿ ಮನೆಯಲ್ಲಿ ಅವೈಲೇಬಲ್ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಹೊರಗಡೆದು ಮಾರ್ಕೆಟ್ನಿಂದ ಖರೀದಿ ಮಾಡೋದಾದರೆ ಆದಷ್ಟು ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ. ಹಾಗೆ ದಾಸವಾಳ ಹೂವಿನಲ್ಲಿ ಹೂವು ಹಾಗೂ ಎಲೆಗಳಲ್ಲಿ ಕೂದಲ ಬೆಳವಣಿಗೆ ಬೇಕಾಗುವಂಥ ಹೇರಳವಾದ ಪೋಷಕಾಂಶಗಳು ಇದರಲ್ಲಿ ದೊರೆಯುತ್ತದೆ. ದಾಸವಾಳದ ಎಲೆ ಮತ್ತು ಹೂವಿನ ಪೇಸ್ಟ್ ತಲೆಯ ಮೇಲೆ ಬಳಸಿದರೆ ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ ಹಾಗೂ ಹೊಸ ಕೂದಲು ಬೆಳೆಯಲು ಇದು ಸಹಾಯ ಮಾಡುತ್ತದೆ. ಇದು ಸಹ ನ್ಯಾಚುರಲ್ ಕಂಡೀಷನ್ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ಇದರಿಂದ ನಿಮಗೆ ನ್ಯಾಚುರಲ್ ಆಗಿ ಶೈನಿಂಗ್ ಹಾಗೂ ಕೂದಲು ದಪ್ಪವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತೆ. ಈಗ ಇವೆರಡನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಈ ಥರ ನೋಡಿ, ನಾನು ಯಾವ ಥರ ಪೇಸ್ಟ್ ಮಾಡಿದ್ದೇನೆ ಈ ಥರ ಇಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಈ ಥರ ಇದು ಲೋಳೆ ಥರ ಬರಬೇಕು. ಈಗ ಇದನ್ನು ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡುವ. ಸ್ವಲ್ಪವೇ ಕೂದಲನ್ನು ತೆಗೆದು ಪೋರ್ಷನ್ ಆಗಿ ಮಾಡಿ ಅದು ನೀಟಾಗಿ ಬುಡಕ್ಕೆ ತಾಗಬೇಕು. ಅದು ತಲೆಯ ಆ ಥರ ಇದಕ್ಕೆ ಅಪ್ಲೈ ಮಾಡಬೇಕು. ಇದೇ ಥರ ಇಡೀ ತಲೆಗೆ ಈ ಥರ ಸಪ್ರೇಟಾಗಿ ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ. ಇದು ಅಪ್ಲೈ ಮಾಡಿ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡಿ. ಈ ರೀತಿ ವಾರದಲ್ಲಿ ನೀವು 2 ಸಲ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ತಲೆಹೊಟ್ಟು ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಇದನ್ನು ನೀವು ಫ್ರಿಡ್ಜ್ನಲ್ಲಿ ಇಟ್ಟು ಸಹ 1 ವಾರ ತನಕ ಸ್ಟೋರ್ ಮಾಡಿ ಇಡ್ಬೋದು. ನೀವು ಇದನ್ನು ಹಚ್ಚಿದ ತಕ್ಷಣ ನಿಮಗೆ ತಲೆ ಫುಲ್ಲು ತಂಪಿನ ಅನುಭವ ಆಗುತ್ತೆ. ಇದಲ್ಲದೆ ನೀವು ಬರೀ ದಾಸವಾಳ ಹೂವು ಅಥವಾ ದಾಸವಾಳ ಸೊಪ್ಪನ್ನು ಕೂಡ ಹಾಗೆ ಗ್ರೈಂಡ್ ಮಾಡಿ ನೀವು ಅಪ್ಲೈ ಮಾಡಿದರೂ ಸಹ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ತಲೆಹೊಟ್ಟಿಗೆ ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮನೆಯಲ್ಲೇ ಮಾಡುವಂಥ ಹೇರ್ ಮಾಸ್ಕನ್ನು. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.